ಈಗ UPSC ಇಂಟರ್ವ್ಯೂ ಬೇರೆ ಶುರುವಾಗ್ಬಿಟ್ಟಿದೆ. UPSCಗೆ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಸಲ UPSC ಇಂಟರ್ವ್ಯೂನ ಹೇಗೆ ಕಂಡಕ್ಟ್ ಮಾಡ್ತಿದ್ದಾರೆ, ಸೊ ಹೇಗೆಲ್ಲ ಪ್ರಿಪೇರ್ ಆಗಬೇಕಾಗುತ್ತೆ, ಇದ್ರ ಬಗ್ಗೆ ಒಂದೊಂದೇ ಕ್ವೆಶನ್ ಕೇಳ್ತಾ ಹೋಗ್ತೀನಿ. ಮೊದಲಿಗೆ 2025-26ನೇ ಸಾಲಿನ UPSC ಇಂಟರ್ವ್ಯೂ ಬಗ್ಗೆ ತಿಳಿಸ್ಕೊಡಿ. 2025ರ ಪರೀಕ್ಷೆ ಏನಿತ್ತು, ಮೇನ್ಸ್ ಪರೀಕ್ಷೆ ಏನ 25ರಲ್ಲಿ ಆಯ್ತು, ಅದರ ರಿಸಲ್ಟ್ ಈಗ ಡಿಸೆಂಬರ್ ಅಲ್ಲಿ ಬಂತು. ಇಂಟರ್ವ್ಯೂ ಪ್ರಾರಂಭ ಆಗೋಗಿದೆ. ಈಗಾಗಲೇ ಇಂಟರ್ವ್ಯೂ ಪ್ರಾರಂಭ ಆಗಿದೆ. ನಮ್ಮ ಕರ್ನಾಟಕದಿಂದಾನು ಸಾಕಷ್ಟು ಮಂದಿ ಈ ಸಲ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದಾರೆ. 3,000ಕ್ಕೂ ಹೆಚ್ಚಿಗೆ ಜನರಿಗೆ ಇಂಟರ್ವ್ಯೂ ಬಂದಿದೆ. 1,000 ಪೋಸ್ಟ್ ಇದೆ ಈಗ UPSC ಲಿ. ಅಂದ್ರೆ 3 ಜನಕ್ಕೆ ಒಬ್ಬರು ಖಂಡಿತವಾಗಿ ಆ 1,000 ಪೋಸ್ಟ್ ತಗೋತಾರೆ. ನಮ್ಮ ಕರ್ನಾಟಕದವರು ಕಳೆದ ಹಲವಾರು ವರ್ಷಗಳಿಂದ ಹೆಚ್ಚಿಗೆ ಹೋಗ್ತಿದ್ದಾರೆ. ಹೋದ ವರ್ಷ ಅಂದ್ರೆ 2024ರಲ್ಲಿ ನಮ್ಮವರು ಕಡಿಮೆ ಹೋಗಿ. ನಾನು ಇಂಟರ್ವ್ಯೂಗೆ ಈ ಸಲ ಹೋಗೋರು ಬಹಳ ಜನ ನನ್ನನ್ನು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಏನು ಮಾಡಬೇಕು ಅಂತ ಕೇಳಿದ್ದಾರೆ. ನಿಮ್ಮ ಮುಖಾಂತರ ನಾನು ಈ ಸಲ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿ ಹೋಗ್ತಿದಾರಲ್ಲ ಅವ್ರಿಗೆ ಏನ್ ತಿಳಿಸ್ಬೇಕು ಅನ್ನೋದನ್ನ ಕೆಲವು ನಿಮಿಷಗಳಲ್ಲಿ ಹೇಳ್ಬಿಡ್ತೀನಿ. ಮೊಟ್ಟ ಮೊದಲಿಗೆ ನಾವು ಇಂಟರ್ವ್ಯೂಗೆ ಆಯ್ಕೆಯಾದ ಕೂಡಲೇ ಸೆಲೆಕ್ಟ್ ಆಯಿತು ಅಂತ ತಿಳ್ಕೊಬಾರ್ದು. ಬಹಳ ಜನ ಇಂಟರ್ವ್ಯೂಗೆ ಕಾರ್ಡ್ ಬಂದು ನೋಟಿಸ್ ಬಂದ ತಕ್ಷಣ ಅಟೆಂಡೆನ್ಸ್ ನೀವು ಬರಬೇಕು ಅಂತ ಹೇಳಿದ ತಕ್ಷಣ ನಾನು ಅಧಿಕಾರಿ ಆಗೇ ಬಿಟ್ಟೆ ಅನ್ಕೋತಾರೆ. ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಥರ ದಯವಿಟ್ಟು ಅನ್ಕೋಬೇಡಿ. ಯಾಕೆ ಅಂದರೆ ಇಂಟರ್ವ್ಯೂ ಕೇವಲ ಒಂದು ಹಂತ. ಈ ಪರೀಕ್ಷೆ 2 ಹಂತದಲ್ಲಿ ನಡೆಯುತ್ತೆ. ಪ್ರಿಲಿಮಿನರಿ ಬಿಟ್ಟುಬಿಡಿ, ಮೇನ್ಸ್ ಮೊದಲ ಹಂತ, ಎರಡನೇದು ಇಂಟರ್ವ್ಯೂ ಹಂತ. ಮೇನ್ಸ್ ಹಂತದಲ್ಲಿ ಎಷ್ಟು ಮಾರ್ಕ್ಸ್ ತಗೋತೀರಿ, ಇಂಟರ್ವ್ಯೂನಲ್ಲಿ ಎಷ್ಟು ಮಾರ್ಕ್ಸ್ ತಗೋತೀರಿ, ಇವೆರಡು ಒಟ್ಟಿಗೆ ಸೇರಿಸ್ತಾರೆ. ಅದು ಸೇರಿಸಿದ ನಂತರ ಅದರಲ್ಲಿ ಯಾರು ಹೆಚ್ಚಿಗೆ ತಗೋತಾರೆ ಅವರಿಗೆ ಮಾರ್ಕ್ಸ್. ನಾನು 2-3 ಉದಾಹರಣೆ ಹೇಳ್ತೀನಿ. ಒಂದು, ನಾನೇ ಕಂಡಂತಹ ಒಬ್ಬ ಕ್ಯಾಂಡಿಡೇಟ್ ಇದ್ದ. ಆತ ಇಂಟರ್ವ್ಯೂ ನಾ ಮಾಡಿದ್ದೆ. ಇಂಟರ್ವ್ಯೂನಲ್ಲಿ ಆತ ಸುಮಾರು 50% ಮಾರ್ಕ್ಸ್ ತಗೊಂಡ. ಇಂಟರ್ವ್ಯೂ 275 ಇರುತ್ತೆ, 140 ಮಾರ್ಕ್ಸ್ ತೆಗೆದ. ಸಾಮಾನ್ಯವಾಗಿ 140 ಮಾರ್ಕ್ಸ್ ತೆಗೆದವ್ರಿಗೆ IAS ಅಥವಾ IPS ಸಿಗೋದೇ ಇಲ್ಲ. ಆದ್ರೆ ಈ ಯುವಕನಿಗೆ ಸಿಕ್ತು. ಹೇಗೆ ಸಿಕ್ತು ಅಂತ ಕೇಳಿದೆ. ಅವನಿಗೆ ಹೇಗೆ ಸಿಕ್ತು ಅಂದ್ರೆ ಅವನು ತನ್ನ ಮೇನ್ಸ್ ಪರೀಕ್ಷೆಯಲ್ಲಿ 900ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ದ. ಹಾಗಾಗಿ ಮೇನ್ಸ್ ಪರೀಕ್ಷೆ ಮಾರ್ಕ್ಸ್ ಕನ್ಸಿಡರ್ ಆಯಿತು. ಅದೇ ಮೇನ್. ನೀವು ಮೇನ್ಸ್ ಪರೀಕ್ಷೆಯಲ್ಲಿ ಎಷ್ಟು ಪರ್ಸೆಂಟೇಜ್ ತಗೋತೀರಿ ಅದು ಮುಖ್ಯ. ಹಾಗಾಗಿ ಇಂಟರ್ವ್ಯೂಗೆ ನೀವು ಹೋಗುವಾಗ ಇಂಟರ್ವ್ಯೂ ಬಗ್ಗೆ ನೀವು ಟಾರ್ಗೆಟ್ ಇಟ್ಕೋಬೇಕು. 180ರಿಂದ 200 ಮಾರ್ಕ್ಸ್ ಇಂಟರ್ವ್ಯೂಗೆ. ಒಟ್ಟು 275 ಇದೆ. 275ರಲ್ಲಿ 180ರಿಂದ 200 ಬರುತ್ತೆ ಅಂತ ಅಷ್ಟಕ್ಕೆ ನೀವು ಏನ್ ಮಾಡಿದ್ರೆ ಮಾತ್ರ ಚಾನ್ಸಸ್ ಇದೆ. ಅದರಲ್ಲೂ ಹೇಗೆ ಅಂದರೆ, ನಿಮಗೆ ಬಹಳ ಜನ ಕ್ಯಾಂಡಿಡೇಟ್ ಗೊತ್ತಿದೆ ಇದು ಕೇವಲ ಮಾರ್ಕ್ಸ್ ಮೇಲೆ ಆಗುತ್ತೆ. ಆದರೆ ಕೆಲವರು ಜಾಸ್ತಿ ಮಾರ್ಕ್ಸ್ ತೆಗೆದು IAS IPS ಸಿಗೋಲ್ಲ. ಕೆಲವರು ಕಡಿಮೆ ಮಾರ್ಕ್ಸ್ ತೆಗೆದು IASಗೆ ಹೋಗ್ಬೋದು. ಇದು ಯಾತಕ್ಕೆ ಅಂದರೆ, ಈ ನಾವು ಹುದ್ದೆಗಳೇನಿದೆ, ಹುದ್ದೆಗಳಲ್ಲಿ ಬೇರೆ ಬೇರೆ ರೀತಿಯ ಮೀಸಲಾತಿ ಇರುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಎಷ್ಟು, OBC ಕ್ಯಾಂಡಿಡೇಟ್ ಎಷ್ಟು, SC ST ಎಷ್ಟು, ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಇರುತ್ತೆ, ವಿಶೇಷ ಚೇತನರು ಅವ್ರಿಗೆಷ್ಟು, ಇದರೆಲ್ಲರ ಮೇಲೂ ಹೋಗುತ್ತೆ. ಈಗ ವಿಶೇಷ ಚೇತನರು ಕಡಿಮೆ ಮಾರ್ಕ್ಸಲ್ಲೂ ಬರಬಹುದು. ಹಾಗೆ ಜನರಲ್ ಮೆರಿಟ್ ಅವರು ಹೆಚ್ಚಿಗೆ ಮಾರ್ಕ್ಸ್ ತೆಗೆದ್ರು ಬರದೇ ಇರಬಹುದು. ಹಾಗಾಗಿ ಇಂಟರ್ವ್ಯೂನಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದ ತಕ್ಷಣ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಅನ್ಕೋಬೇಡಿ ಯಾರು. ಆದರೆ ಇವತ್ತು ನಾಳೆ ಇಂಟರ್ವ್ಯೂಗೆ ನೀವು ಹೋಗೋರೆಲ್ಲ ಗಮನದಲ್ಲಿಡಬೇಕಾದ ಮುಖ್ಯ ಅಂಶ ಎಂದರೆ, ನಿಮ್ಮ ಟಾರ್ಗೆಟ್ 180ಕ್ಕಿಂತ ಕಡಿಮೆ ಟಾರ್ಗೆಟ್ ಆದರೆ, ಅದಕ್ಕಿಂತ ಕಡಿಮೆ ಅಂಕ ಬಂದರೆ ಚಾನ್ಸಸ್, ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಬಹಳ ಕಷ್ಟ.